ಇನ್ನೊಬ್ಬರನ್ನ ಮರ್ಯಾದೆ ಕೊಟ್ಟು ಮಾತಾಡಿಸ್ಬೇಕು. ಒಬ್ಬರು ನೋಡಿದ್ರೆ ಮತ್ತೊಂದು ಸಲ ಅವ್ರನ್ನ ನೋಡಿದಾಗ ಅವ್ರು ನಮ್ಮನ್ನು ಇಷ್ಟಪಡಬೇಕು. ಹಾಗಂತ ಇಲ್ಲಿ ಆ್ಯಕ್ಟ್ ಮಾಡೋದು ಬೇಕಾಗಿಲ್ಲ, ಒಳ್ಳೆಯವರಾಗಿರ್ಬೇಕಷ್ಟೇ. ಬೇಜಾರಿತ್ತು, ಏನಪ್ಪ UI ಮೂವಿ ಕರೆಕ್ಟಾಗಿ ಅಂದ್ಕೊಂಡಂಗೆ ಬಂದಿರಲ್ವೋ, ಅದೆಷ್ಟು ಫೂಲಿಶ್ನೆಸ್ಸಾಗಿ ಬದುಕ್ಬಿಡ್ತಾರಲ್ವ. ಅಲ್ಲಿ ಕಣ್ಣೆದುರುಗಡೆ ರಿಯಲ್ ವರ್ಲ್ಡ್ ಇದೆ. ಆ್ಯಂಡ್ ಮೋಸ್ಟ್ಲಿ ಇವು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಏನೋ ಮಿಸ್ಟೇಕ್ ಆಗಿರ್ಬೋದೇನೋ, ಮೇ ಬಿ ಈ ಫಿಲಮ್ ಅಂದ್ಕೊಂಡಂಗೆ ಬಂದಿಲ್ವೇನೋ ಅಂತ. ಮೀನ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದ್ದು ನೋಡಿದ್ದೆ. ಇನ್ನೂ ಅವರು ಟ್ರೇಲರ್ ಏನೂ ಬಿಟ್ಟಿಲ್ಲ, ಸೊ ಅದ್ರ ಬಗ್ಗೆ ನಾವು ಈಗಲೇ ಏನೂ ಹೇಳೋಕ್ಕಾಗಲ್ಲ. ಪುಷ್ಪ 2 ನಮಸ್ಕಾರ ಕಡ್ರಪ್ಪ ಜಾತ್ರೆ. ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ನಿಮ್ಮ ಮಾಹಿತಿ ಸಮಾಚಾರ ಯೂಟ್ಯೂಬರ್ ಮೈಸೂರು ಹುಡುಗ. ನೀವೇನ ನನ್ನ ಚಾನಲ್ಗೆ ಹೊಸಬ್ರಾಗಿರೋ ಮರಿಜನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಾನಿಲ್ಲಿ ಮಾತಾಡೋಕೆ ಬಂದಿರೋದು UI ಮತ್ತು ಮ್ಯಾಕ್ಸ್ ಮೂವಿ ಬಗ್ಗೆ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ಈ 2 ಮೂವಿನೂ ಡಿಸೆಂಬರ್ ಇದೇ ತಿಂಗಳು ಕ್ರಿಸ್ಮಸ್ಗೆ ಬರ್ತಿದೆ. 2 ಫಿಲ್ಮು 5 ಡೇಸ್ ಅಷ್ಟೇ ಗ್ಯಾಪ್ ಇರೋದು. ಸೊ ಲಿಟ್ರಲಿ ಈ 2 ಮೂವಿಗೆ ಗಮನಿಸಿದ್ರೆ ನನಗೆ ಪರ್ಸ್ನಲಿ UI ಮೂವಿ ತುಂಬ ಹೈಪ್ ಕ್ರಿಯೇಟ್ ಮಾಡಿದೆ. ಸೊ ಈ ಅವರು ಏನದು ರಿಲೀಸ್ ಡೇಟ್ ಈ ಟ್ರೈಲರ್ ಬಿಡೋಕ್ಕಿಂತ ಮುಂಚೆ ಎಲ್ಲೋ ಒಂದು ಕಡೆ ನನಗೆ ಬೇಜಾರಿತ್ತು, ಏನಪ್ಪ UI ಮೂವಿ ಕರೆಕ್ಟಾಗಿ ಅಂದ್ಕೊಂಡಂಗೆ ಬಂದಿರಲ್ವೋ ಅನ್ನೋ ಅದೊಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಬಟ್ ಆಫ್ಟರ್ ದಟ್ ಟ್ರೇಲರ್ ಬಂದಮೇಲೆ ಆ ಟ್ರೇಲರ್ ಕೊಟ್ಟಿರೋ ರೀತಿ, ತೋರಿಸಿರೋ ರೀತಿ, ನಾ ಆಲ್ರೆಡಿ ನಿಮಗೆ ಟ್ರೇಲರ್ ರಿವ್ಯೂ ಕೊಟ್ಟಿದ್ದೀನಲ್ಲ, ನಮ್ಮ ಜನ ಫ್ರೀಯಾಗಿ ಕೊಡ್ತಾರೆ ಅನ್ನೋದಕ್ಕೆ ಎಷ್ಟು ಮುಗಿಬಿದ್ದು ಹೋಯ್ತಾರೆ. ಮತ್ತು ಜನ ಇನ್ನೊಂದೇನೋ ಒಂದು ಡೈಲಾಗ್ ಇದೆಯಲ್ಲಪ್ಪ, ಧಿಕ್ಕಾರಕ್ಕಿಂತ ಅಧಿಕಾರಕ್ಕೆ ಬೆಲೆ ಜಾಸ್ತಿ. ಅಧಿಕಾರಕ್ಕೆ ಬೆಲೆ ಜಾಸ್ತಿ ಅರ್ಥ ಆಯಿತು ಅನಿಸುತ್ತೆ. ಸೊ ಏನಾರು ಆಗಿರಲಿ, ಯಾರೇ ಒಂದು ಏನೇ ಹೇಳಿದ್ರು ಅದನ್ನೇ ನಂಬ್ಕೊಬಿಡೋದು. ಅಲ್ಲೊಂದು ತೋರಿಸ್ತಾ ಇರ್ತಾರೆ, ಒಂದು ಟಿ ವಿಲಿ ಹುಡುಗ ನೋಡಿದ್ರೆ ನಮ್ಮ ದೇಶ ಸೇಫ್ ಆಗಿದೆ, ಒಳ್ಳೊಳ್ಳೆ ವೆಪನ್ಸ್ಗಳಿದೆ ಅನ್ನೋದು. ಎಂತೆಂಥ ವೆಪನ್ಸ್ನ ಖರೀದಿ ಮಾಡಿದ್ದಾರೆ, ನಾವು ತುಂಬಾ ಸೇಫ್ ಆಗಿದ್ದೀವಿ ಬ್ರೋ. ಅದೆಷ್ಟು ಫೂಲಿಶ್ನೆಸ್ಸಾಗಿ ಬದುಕ್ಬಿಡ್ತಾರಲ್ವ. ಅಲ್ಲಿ ಕಣ್ಣೆದುರುಗಡೆ ರಿಯಲ್ ವರ್ಲ್ಡ್ ಇದೆ, ಹೆಂಗೆಲ್ಲ ದೇಶ ಹೆಂಗಿದೆ, ಹೆಂಗೆಲ್ಲ ಕೊಚ್ಚಾಗಿದೆ ಅಂತ. ಬಟ್ ಅಲ್ಲಿ ತೋರಿಸ್ತಾರೆ ರೀತಿನೇ ನಂಬಿರ್ತಾರೆ. ಸೊ UI ಮೂವಿದು ಫಸ್ಟು ನೋಡ್ರಪ್ಪ, ಫಸ್ಟ್ ಬಂದಿದ್ದು ಹೋದ ವರ್ಷ ಗಣಪತಿ ಹಬ್ಬದಲ್ಲಿ ಅದೊಂದು ಟೀಸರ್ ಬಿಟ್ರು. ಬರೀ ಸೌಂಡ್ ಕೇಳತ್ತು, ವಿಜುವಲ್ನೆಸ್ ಅಂತೂ ಇರಲಿಲ್ಲ. ಅಲ್ಲಿ ನೀವು ನಂಬ್ತಿರೋ ಬಿಡ್ತಿರೋ, ನಾನು ಫೋನ್ನ 2-3 ಸಲ ಆಫ್ ಮಾಡಿ, ಆನ್ ಮಾಡಿ, ಸ್ವಿಚ್ ಆಫ್ ಮಾಡಿ ಎಲ್ಲ ನೋಡಿದ್ದೀನಿ. ಆ್ಯಂಡ್ ಮೋಸ್ಟ್ಲಿ ಇವು ಟೆಕ್ನಿಕಲ್ ಡಿಪಾರ್ಟ್ಮೆಂಟಿಗೆ ಏನೋ ಮಿಸ್ಟೇಕ್ ಆಗಿರ್ಬೋದೇನೋ ಅಂತಲೂ ಅಂದ್ಕೊಂಡಿದ್ದೀನಿ. ಹಂಗೆಲ್ಲ ಆಯಿತು. ಆ್ಯಂಡ್ ಆಫ್ಟರ್ ದಟ್ ಇನ್ನೊಂದು ಟೀಸರ್ ಬಿಟ್ಟು, ಇಟ್ಸ್ ನಾಟ್ ಅ AI ವರ್ಲ್ಡ್, ಇಟ್ಸ್ ಅ UI ವರ್ಲ್ಡ್, ಅವತಾರ್ ರೇಂಜಿಗೆ ಬಂದುಬಿಟ್ರು. ಅದು ಚಿಂದಿ ಆಗಿತ್ತು. ಆ್ಯಂಡ್ ಆಫ್ಟರ್ ದಟ್ ನಂದು ತುಂಬ ದೊಡ್ಡದು, ನಿಂದು ತುಂಬ ಚಿಕ್ಕದು ಅನ್ನೋ ಅದೊಂದು ಜಸ್ಟ್ ಒಂದು ಸಾಂಗ್, ಒಂದು ಫ್ಯೂ ಸೆಕೆಂಡ್ಸ್ ಅದೊಂದು ಬಿಟ್ರು. ಅದು ಯಾವ ರೇಂಜಿಗೆ ಟ್ರೋಲ್ ಆಯಿತು. ಆ್ಯಂಡ್ ಆ ಟ್ರೋಲ್ ಆಯಿತು, ಅದ್ರ ಜೊತೆ ಇನ್ನೊಂದು ಟ್ರೋಲ್ ಆಗುತ್ತೆ ಸಾಂಗು ಅಂತ ಒಂದು ಬಂತು. ಅದು ಸೂಪರ್ ಆಗಿತ್ತಪ್ಪ. ಪ್ರತಿಯೊಂದು ಸಿಚುವೇಶನು ನಡೆದಿರೋ ಡೆವಲಪ್ಮೆಂಟ್ಸ್ಗಳ ಬಗ್ಗೆ ಎಲ್ಲನೂ ಎಷ್ಟು ಚೆನ್ನಾಗಿ ಒಂದು ಗ್ಯಾದರ್ ಮಾಡ್ಕೊಂಡು ಎಷ್ಟು ಚೆನ್ನಾಗಿತ್ತು ಆ ಸಾಂಗು. ಆ್ಯಂಡ್ ಅದಾದಮೇಲೆ ಅನೌನ್ಸ್ ಮಾಡಿದ್ರು ನೀನು ಡಿಸೆಂಬರ್ ರಿಲೀಸಿಂಗ್ ಸೂನ್ ಅಂತ. ಅಲ್ಲೂ ಒಪ್ಪಿಸರು, ನಾನು ಏನು ರಿಲೀಸ್ ಮಾಡ್ತೀನಿ ಅಂತ ಹೇಳಿಲ್ಲ ಅಂತ ಅಂದರು. ಸೊ ಆ್ಯಂಡ್ ಆಫ್ಟರ್ ದಟ್ ಈಗ ಫೈನಲಿ ಟೀಸರ್ ಮುಖಾಂತರ, ಟ್ರೈಲರ್ ಮುಖಾಂತರ ಡಿಸೆಂಬರ್ 20ನೇ ತಾರೀಕು ಕ್ರಿಸ್ಮಸ್ಗೆ ಬರ್ತಾಯಿದೆ. ಸೊ UI ಮೂವಿ ಬಗ್ಗೆ ಇದು. ಆ್ಯಂಡ್ ಇನ್ನೊಂದು ಮ್ಯಾಕ್ಸ್ ವಿಚಾರಕ್ಕೆ ಬಂದರೆ, ಅದೂ 1 ವರ್ಷ 2 ವರ್ಷ ಹೋದ ವರ್ಷ ಕಿಚ್ಚ ಸರ್ ಬರ್ತಡೆಗೆ ಇದು ಅನೌನ್ಸ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಶೂಟಿಂಗ್ ಎಲ್ಲ ಚೆನ್ನಾಗಿ ಹೋಗ್ತಿತ್ತು. ಕೆಲವೊಂದು ಮೀನ್ಸ್ ಆ ಗಾಡಿ, ಮೀನ್ಸ್ ಆ ಶೂಟಿಂಗಲ್ಲಿ ಯೂಸ್ ಮಾಡಿರೋ ಅವ್ರ ವೆಹಿಕಲ್, ಆ ಫೋಟೋಸ್ ಎಲ್ಲ ಮೀನ್ಸ್ ನಾನು ಇನ್ಸ್ಟಾಗ್ರಾಮಲ್ಲಿ ವೈರಲ್ ಆಗಿದ್ದು ನೋಡಿದ್ದೆ. ಅದು ಬಿಟ್ರೆ ಇನ್ಯಾವುದು ಅಷ್ಟು ನೋಡಿರಲಿಲ್ಲ. ಅವ್ರನ್ನ ಬಿಗ್ ಬಾಸಲ್ಲಿ CCLಲ್ಲಿ ಬಿಟ್ರೆ ಇನ್ ಪ್ರಮೋಷನ್ ವೀಡಿಯೋಸ್. ಆ್ಯಂಡ್ ಮ್ಯಾಕ್ಸಿಮಮ್ ಮ್ಯಾಕ್ಸ್ ಅಂತ ಸಾಂಗ್ ಬಿಟ್ರು. ಅದ್ರ ಕಡೆ ನಾನು ಸುಮಾರು ಟ್ರೈಲರ್ ಬಂತಪ್ಪ, ಡಿಮನ್ ದ ವಾರ್ ಬಿಗಿನ್ಸ್, ಅದೂ ಒಂಥರ ಚೆನ್ನಾಗಿತ್ತು. ಆ್ಯಂಡ್ ಆಫ್ಟರ್ ದಟ್ ಲಾಟಿಯ ಅದೇ ಒಂದು ಕಿಚ್ಚ 46 ಅನ್ನೋದು ಬಿಟ್ಟಿದ್ರಲ್ಲ ಫಸ್ಟ್ ಅವ್ರ ಬರ್ತಡೆಗೆ, ಅದು ಬಿಟ್ರೆ ಇವಾಗ ಒಂದು ರಿಲೀಸಿಗೆ ಡೇಟ್ ಅನೌನ್ಸ್ ಮಾಡಿದ್ರು. ಸೊ ಇನ್ನೂ ಅವರು ಟ್ರೇಲರ್ ಏನೂ ಬಿಟ್ಟಿಲ್ಲ. ಸೊ ಅದ್ರ ಬಗ್ಗೆ ನಾವು ಈಗಲೇ ಏನೂ ಹೇಳೋಕ್ಕಾಗಲ್ಲ. ಬಟ್ ಇದ್ದಿದ್ರಲ್ಲಿ ಪರವಾಗಿಲ್ಲ, ಯಾಕಂದರೆ ಫಸ್ಟ್ ಈಗ ಆಲ್ರೆಡಿ UIದು ಬಿಟ್ಟಿದ್ದಾರೆ. ಸೊ ಅದರಿಂದಾಗಿ ವರ್ಲ್ಡ್ ವೀಡಿಯೋ ಕಂಪ್ಯಾರಿಸನ್ ಮಾಡ್ತೀನಿ ಅಷ್ಟೇ. ಸೊ ನಿಮಗೆ ಪರ್ಸ್ನಲಿ ನೀವು ಯಾವ ಮೂವಿ ವೆಯ್ಟ್ ಮಾಡ್ತಾಯಿದ್ದೀರಾ, UIಯಾ ಮ್ಯಾಕ್ಸಾ? ಅದು ಬಿಟ್ರೆ ನೀವು ಯಾವ ಮೂವಿ ತುಂಬ ವೆಯ್ಟ್ ಮಾಡ್ತಾಯಿದ್ದೀರಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ,
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವೇನಾದ್ರು ಮತ್ತು ಇನ್ನೊಂದು ನಾನು ಹೇಳಿಲ್ಲ, ಮ್ಯಾಕ್ಸ್ ರಿಲೀಸ್ ಆಯ್ತಾ ಇರೋದು 25ನೇ ತಾರೀಕು. ಸೊ ಆ್ಯಂಡ್ ನಾಳೆ ಡಿಸೆಂಬರ್ 5ನೇ ತಾರೀಕು ಪುಷ್ಪ 2 ನಮಸ್ಕಾರ ಕಡ್ರಪ್ಪ ಜಾತ್ರೆ ಫಿಲಮ್ ರಿಲೀಸ್ ಆಯ್ತಿದೆ. ಬನ್ನಿ ಆ ಮೂವಿ ರಿವ್ಯೂ ಕೊಡೋಕ್ಕೆ ಸಿಗೋಣ. ಜಾತ್ರೆ ಜೈನ್ ಜಾತ್ರೆ.